ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ತಮ್ಮನೇಲಿ ನೋಡ್ದಂಗೆ ಲೆಟ್ಸ್ ಡೂ ಅ ಸೆಲ್ಫ್ ಪ್ಯಾಂಪರಿಂಗ್ ಡೇ. ಎಲ್ಲರೂ ನೋಡ್ತಿದ್ದಂಗೆ ಇವಾಗ ರೋಸ್ಮೇರಿ ವಾಟರ್ ಅಂತೂ ತುಂಬಾ ಟ್ರೆಂಡಿಂಗಲ್ಲಿದೆ. ಇಟ್ಸ್ ಬಿಕಮ್ ವೆರಿ ಫೇಮಸ್ ಆ್ಯಸ್ ವೆಲ್. ಅದ್ರ ಬೆನಿಫಿಟ್ಸ್ ಕೂಡ ತುಂಬ ಜಾಸ್ತಿ ಇದೆ. ನಾವು ಮಾರ್ಕೆಟಲ್ಲಿ ಸಿಗುವಂತಹ ವಿಧವಾದಂತಹ ರೋಸ್ಮೇರಿ ವಾಟರ್ ತೊಗೊಳೋ ಬದಲು ಈ ಥರ ರೋಸ್ಮೇರಿ ಎಲೆನೇ ನಮಗೆ ಝೆಪ್ಟೋನಲ್ಲಾಗಿರ್ಬೋದು, ಬ್ಲಿಂಕೆಟಲ್ಲಾಗಿರ್ಬೋದು ಆರಾಮಾಗಿ ಸಿಗುತ್ತೆ. ಸೊ ಅದನ್ನು ಒಂದು 20-30 ಗ್ರಾಮ್ಸ್ ತೊಗೊಂಡ್ರೂ ಸಾಕು. ತೊಗೊಂಡು ನೋಡಿ, ನಾನು ಇವತ್ತು ರೋಸ್ಮೇರಿ ವಾಟರ್ ಅದರಿಂದನೇ ಮಾಡ್ತಾ ಇರೋದು. ಚೆನ್ನಾಗಿ ರೋಸ್ಮೇರಿ ಎಲೆನ ಒಂದು 2-3 ಸತಿ ತೊಳ್ಕೊಂಡೆ. ಸೊ ಅದಾದಮೇಲೆ ನೋಡಿ ಈ ಥರ ಇರುತ್ತೆ. ನೀವು ಬೇಕಂದರೆ ಆ ಸ್ಟೆಮ್ಮಿಂದ ಎಲೆಗಳು ಕೂಡ ಕಿತ್ತಿ ಹಾಕ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಕುದಿಸ್ಕೊಬಹುದು. ಸೊ ನಾನು ಇದಕ್ಕೆ ಒಂದು 3 ಗ್ಲಾಸ್ ಆಗೋಷ್ಟು ನೀರು ಹಾಕಿದ್ದೀನಿ. ಅದಾದಮೇಲೆ ಸಿಮ್ಮಲ್ಲಿ ನಾವು ಒಂದು 15-20 ನಿಮಿಷವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು. ಯಾವುದೇ ಕಾರಣಕ್ಕೂ ಹೈಯಲ್ಲಿ ಕುದಿಸ್ಕೊಬಾರ್ದು, ಹೈ ಫ್ಲೇಮ್ ಇಡಬಾರ್ದು. ಸಿಮ್ಮಲ್ಲೇ ಒಂದು 15-20 ಮಿನಿಟ್ಸ್ ಚೆನ್ನಾಗಿ ಕುದಿಬೇಕು. ನೋಡಿ, ನೀವು ನೋಡ್ತಿದ್ದಂಗೆ ನೀರಿನ ಬಣ್ಣ ಕೂಡ ತುಂಬ ಚೇಂಜ್ ಆಗುತ್ತೆ. ಈ ಥರ ಚೇಂಜ್ ಆಗುತ್ತೆ. ಸೊ ಇದಾದಮೇಲೆ ಸ್ವಲ್ಪ ಕೂಲ್ ಡೌನ್ಗೆ ಬಿಡಬೇಕು, ತಿರ್ಗಾ ಇನ್ನೊಂದು 30 ನಿಮಿಷ. ಅದಾದಮೇಲೆ ಈ ಥರ ಒಂದು ಸ್ಟೀಲ್ ಡಬ್ಬಿನಲ್ಲೋ ಇಲ್ಲ ಗ್ಲಾಸ್ ಬಾಟಲಲ್ಲೋ ನೀವು ಶೇಖರಣೆ ಮಾಡ್ಬೋದು. ಸ್ಟ್ರೇನ್ ಮಾಡಿಬಿಟ್ಟು ಶೇಖರಣೆ ಮಾಡ್ಬೋದು. ಆರಾಮಾಗಿ ಫ್ರಿಜ್ಜಲ್ಲಿಟ್ರೂ ಒಂದು 10-15 ದಿನವರೆಗೂ ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಸ್ಪ್ರೇ ಬಾಟ್ಲೆಲ್ಲ ಅಷ್ಟು ಇಷ್ಟ ಆಗಿಲ್ಲ, ಪ್ಲಾಸ್ಟಿಕ್ ಬಾಟ್ಲ್ ಇರುತ್ತೆ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ಥರ ಗ್ಲಾಸ್ ಬಾಟ್ಲಲ್ಲಿ ಹಾಕಿಟ್ಕೊಂಡಿದ್ದೀನಿ. ಆರಾಮಾಗಿ ನೀವೊಂದು ಕಾಟನ್ ಬಾಲ್ ತೊಗೊಂಡು ರೋಸ್ಮೇರಿ ವಾಟ್ರಲ್ಲಿ ಅದ್ದಿ ಟು ಯೋರ್ ರೂಟ್ಸ್ ಹಚ್ಕೊಂಡ್ರೆ ತುಂಬ ಒಳ್ಳೆ ಬೆನಿಫಿಟ್ ಇರುತ್ತೆ. ನಾನು ನನ್ನ ಐಬ್ರೋಸು ಕೂಡ ಉಜ್ಕೊಂಡೆ ಇದನ್ನು. ಸೊ ನೀಟಾಗಿ ಉಜ್ಜಿ ಒಳ್ಳೆ ಮಾಯಿಶ್ಚರೈಸರ್ ಥರ ವರ್ಕ್ ಆಗುತ್ತೆ ಕೂದಲಿಗೆ. ಸೊ ಹಚ್ಚಿಬಿಟ್ಟೆ. ಇದಾದಮೇಲೆ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಹರ್ಬಲ್ ಬೀಟ್ರೂಟ್ ಪೌಡರ್ ತರಿಸ್ಕೊಂಡಿದ್ದೆ ನಾನು ಅಮೆಝಾನಿಂದ. ಅದಕ್ಕೆ ಏನಿಲ್ಲ, ಬರೀ ನೀರು ಹಾಕ್ಕೊಂಡೆ. ಇಲ್ಲಾಂದರೆ ಬೇಕಿದ್ರೆ ನೀವು ರೋಸ್ ವಾಟರ್ ಸಹ ಯೂಸ್ ಮಾಡ್ಕೋಬಹುದು. ನೋಡಿ, ಈ ಥರ ಒಂದು ಸ್ವಲ್ಪ ಬೀಟ್ರೂಟ್ ಪೌಡರ್ಗೆ ನಾನು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಈವನ್ ಆಗಿ ಮುಖಕ್ಕೆ ಹಚ್ಕೊಬೇಕು. ಇದನ್ನು ತುಟಿಗೂ ಸಹ ಹಚ್ಕೋಬಹುದು. ಪಿಗ್ಮೆಂಟೇಷನ್ ಇದ್ದರೆ ಅಲ್ಲ ಲಿಪ್ಸ್ ಮೇಲೆ, ಅದು ಸಹ ಹೋಗುತ್ತೆ. ಇದರ ಆಫ್ಟರ್ ಎಫೆಕ್ಟ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ನಾನು ಇದನ್ನು ಸಹ ಒಂದು 15-20 ಮಿನಿಟ್ಸ್ ಬಿಟ್ಟಿದ್ದೆ. ನೋಡಿ, ಆಲ್ಮೋಸ್ಟ್ ಸ್ವಲ್ಪ ಡ್ರೈ ಆಗಿತ್ತು. ಇದಾದಮೇಲೆ ನಾನು ಪ್ಲೇನ್ ವಾಟರಲ್ಲಿ ಅಷ್ಟೇ ವಾಶ್ ಮಾಡಿದ್ದು. ಯಾವುದೇ ರೀತಿಯಾದಂತಹ ಫೇಸ್ ವಾಶ್ ಏನೂ ಯೂಸ್ ಮಾಡಿಲ್ಲ. ಮುಖ ಮಾತ್ರ ತುಂಬ ಚೆನ್ನಾಗಿತ್ತು, ಗ್ಲೋ ಕೂಡ ತುಂಬ ಚೆನ್ನಾಗಿ ಕೊಡ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.